ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಎಲೆಕ್ಷನ್ ಬರ್ತಾಯಿದೆ 2024ರಲ್ಲಿ. ನರೇಂದ್ರ ಮೋದಿಯವರು 2014ರಲ್ಲಿ ಮೊದಲನೇ ಸಾರಿ ಪ್ರಧಾನಮಂತ್ರಿಯಾಗಿ ಗೆಲ್ತಾರೆ. 2019ರಲ್ಲಿ ಎರಡನೇ ಸರಿದ ಪ್ರಧಾನಮಂತ್ರಿಯಾಗಿ ಗೆಲ್ತಾರೆ. 2024ರಲ್ಲಿ ಮೂರನೇ ಸಾರಿ ಪ್ರಧಾನಮಂತ್ರಿ ಆಗ್ತಾರೆ. ಏನೋ ಅವರೇ ಒಂದು ಲೈನ್ ಹೇಳ್ಕೊಂಡಿದ್ದಾರೆ, 75 ವರ್ಷ ಆದಮೇಲೆ ನಿವೃತ್ತಿ ತಗೋಬೇಕು ಅಂತ. ಅವರು ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಪ್ರಧಾನ ಸೇವಕರ ಕೆಲಸ ಏನು? ಜನ ಹೇಳಿದ ಕೆಲಸ ಮಾಡಬೇಕು. ಜನ ಏನು ಹೇಳ್ತಾರೆ? ಜನ ಅಂದರೆ ಯಾರು? ಅಂಬೇಡ್ಕರ್ ಬರೆದು ಬಿಟ್ಟಿದ್ದಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ನಾವು ಜನಸಾಮಾನ್ಯರು ಒಕ್ಕೂರ್ಲಿಂದ ನಿಮ್ಗೆ ಆರ್ಡ್ರ್ ಮಾಡ್ತಾಯಿದ್ದೀವಿ. 2024ರಲ್ಲೂ ಪೂರ್ಣ ಪ್ರಮಾಣದ ಪ್ರಧಾನಮಂತ್ರಿ ಆಗಿರಿ, 2029ರಲ್ಲೂ ಪೂರ್ಣ ಪ್ರಮಾಣದ ಪ್ರಧಾನಮಂತ್ರಿ ಆಗಿರಿ, 2034ರಲ್ಲೂ ಪೂರ್ಣ ಪ್ರಧಾನಮಂತ್ರಿ ಆಗಿರಿ. 100 ವರ್ಷಗಳ ಕಾಲ ನೀವು ಬದುಕಿ, 100 ವರ್ಷಗಳ ಕಾಲ ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನ ಕೊಡಲಿ, ಆರೋಗ್ಯ ಕೊಡಲಿ. 100 ವರ್ಷಗಳ ಕಾಲನೂ ನೀವೇ ಪ್ರಧಾನಮಂತ್ರಿ ಆಗಿರಿ. ಯಾಕೆ ಪ್ರಧಾನಮಂತ್ರಿ ಆಗಿರಬೇಕು? ನಮ್ಮದೊಂದು ಸ್ವಾರ್ಥ ಇದೆ. ಏನು ಅಂತಂದರೆ, ಪ್ರಪಂಚದಲ್ಲೇ ನಾವು ನಂಬರ್ 1 ದೇಶ ಆಗಬೇಕು, ಅಮೇರಿಕಾನೂ ಬೀಟ್ ಮಾಡಬೇಕು, ದೊಡ್ಡಣ್ಣ ಆಗಬೇಕು, ವಿಶ್ವಗುರು ಆಗಬೇಕು. ಅಂಥ ದಾರಿನಲ್ಲಿ ಮುನ್ನಡೆಸ್ತಕ್ಕಂಥ ಶಕ್ತಿ ಇರೋದು ನರೇಂದ್ರ ಮೋದಿ ಅವರೊಬ್ಬರಿಗೆ ಅಂತ ಹೇಳಿಬಿಟ್ಟು ಇಂದಿನ ಎಪಿಸೋಡನ್ನ ಮುಂದುವರಿಸ್ತಾ ಇದ್ದೀವಿ. ಬನ್ನಿ, ಮುಂದುವರಿಸ್ಬೇಕು ಅಂತಂದರೆ ನೋಡಿ, ತಕ್ಕಡಿನಲ್ಲಿ ಒಂದು ಕಡೆ ತರಕಾರಿ ಇಡ್ತೀವಿ, ಬದನೆಕಾಯಿ ಇಡ್ತೀವಿ, ಇನ್ನೊಂದು ಕಡೆ ಬಟ್ಟು ಇಡ್ತೀವಿ. ಬಟ್ಟು ಏನಾಗುತ್ತೆ, ತಕ್ಕಡಿ ಸಮತೋಲನ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಬದನೆಕಾಯಿ ಹಾಕೋದು, ಜಾಸ್ತಿ ಬದನೆಕಾಯಿ ಹಾಕಿ ತೆಗೆದು ಒಂದೇ ಮಾಡ್ತೀವಿ. ಹಾಗೆ 65 ವರ್ಷಗಳ ಕಾಲ ನಮ್ಮ ದೇಶವನ್ನು ಭ್ರಷ್ಟಾಚಾರದ ಕೂಪಕ್ಕೆ 200 ವರ್ಷಗಳ ಕಾಲ ಹಿಂದೆ ಬ್ರಿಟಿಷರು ಏನು ಆಳ್ತಿದ್ರು ಅದಕ್ಕಿಂತ ಹಿಂದಕ್ಕೆ ತಳ್ಳಿದ್ರು. ಆ ತಳ್ಳಿದ್ದು ಪಾಪದ ಕೂಡ ಹೊರಬೇಕಾಗಿರೋದು ಕಾಂಗ್ರೆಸ್. ಇವರು ಯಾವ್ಯಾವ ಥರ ನಮ್ಗೆ ಅನ್ಯಾಯ ಮಾಡೋದು, ಹಿಂದೂಗಳಿಗೆ ಅನ್ಯಾಯ ಮಾಡೋದು ಅನ್ನೋದನ್ನು ಹೇಳಬೇಕಾಗತ್ತೆ. ಆ ದೃಷ್ಟಿಯಿಂದ ಇವತ್ತು ಒಂದು ಪರ್ಟಿಕ್ಯುಲರ್ ವಿಷಯ, ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾತಾಡ್ತೀನಿ. ಅದೇನು ಅಂತಂದರೆ, ಜವಾಹರ್ಲಾಲ್ ನೆಹರು ಸತ್ತು ಹೋಗ್ತಾರೆ. ಫಸ್ಟ್ ಮಹಾತ್ಮ ಗಾಂಧಿ ಸತ್ತು ಹೋಗ್ತಾರೆ. ಅದು ಹೊಡೆದಿದ್ದು ತಪ್ಪು ಸರಿ ಅನ್ನೋದು ವಿಶ್ಲೇಷಣೆ ಹೋಗೋದಿಲ್ಲ. ಹೊಡೆದಿದ್ದು ಮಹಾತ್ಮ ಗಾಂಧಿಯನ್ನು ಹೊಡೆದಾಕಿದ್ಮೇಲೆ ಅವನ್ನ ರಾಷ್ಟ್ರಪಿತ ಅಂತ ಕರೆದ್ವಿ. ರಾಷ್ಟ್ರಪಿತ ಅಂತ ಕರೆದಿದ್ದು ತಪ್ಪು ಅಂತ ಹೇಳ್ತೀನಿ. ಯಾಕೆ ಅಂದರೆ, ಭಾರತ ಮಾತೆ ಅಂತ ಕರಿತೀವಿ ನಾವು. ಭಾರತ ಮಾತೆ ಯಾರು ಅಂತಂದರೆ ಶಿವನ ಹೆಂಡತಿ ಪಾರ್ವತಿ, ದೇವತೆ ಅಂತ ಕರಿತೀವಿ. ಆಕೆಯನ್ನು ಭಾರತ ಮಾತೆ ಅಂತ ಕರೆದೀವಿ. ಯಾವಾಗ ಪಾರ್ವತಿ ಸೌಮ್ಯ ಸ್ವರೂಪವನ್ನು ಬಿಟ್ಟುಬಿಟ್ಟು ರಾಕ್ಷಸನ ಸಂಹಾರ ಮಾಡಬೇಕಂತ ತ್ರಿಶೂಲ ಕತ್ತಿನ ಎತ್ಕೋತಾಳೆ, ಹಾಗೆ ಆಕೆನ ಕಾಳಿ ಅಂತ ಕರಿತೀವಿ, ದುರ್ಗೆ ಅಂತ ಕರಿತೀವಿ, ಭಾರತ ಮಾತೆ ಅಂತಲೂ ಕರೆದಿದ್ದೀವಿ. ಇಂಥ ಭಾರತ ಮಾತೆ ಪವಿತ್ರವಾಗಿ ನಮ್ಮ ನಂಬಿಕೆ ಆಸ್ಥೆಯನ್ನು ಉಳಿಸ್ಕೊಟ್ಟಿರ್ತಕ್ಕಂಥ ತಾಯಿನ ಗಂಡ ಆಗೋಕ್ಕೆ ಸಾಧ್ಯನಾ ಮಹಾತ್ಮ ಗಾಂಧಿ? ಏಕಶ್ಚಿತ್ ಮನುಷ್ಯ ಆಯಿತಾ? ಟಾಲೆಸ್ಟ್ ಲೀಡ್ರ್ ಅಂತ ಕರೆಯೋಣ ರೀ, ನಮ್ಮದೇನು ಅಭ್ಯಂತರ ಇಲ್ಲ, ಕರೆಯೋಣ. ಬಿಗ್ಗೆಸ್ಟ್ ಲೀಡ್ರ್ ಅಂತ ಕರೆಯೋಣ, ಏನು ಬೇಕಾದ್ರೆ ಹಾಗೆ. ಆದರೆ ರಾಷ್ಟ್ರಪಿತ ಅಂತ ಕರಿಬೇಡಿ ಅಂಥೇಳಿ ಇಂದಿನ ಎಪಿಸೋಡನ್ನ ಮುಂದುವರಿಸ್ತಾ ಇದ್ದೀನಿ. ಭಾರತ ಮಾತೆ ಅಂತ ಕರೆದ ಮೇಲೆ ಪಾರ್ವತಿನ ದೇವರೇ ಗಂಡ ಆಗಕ್ಕೆ ಸಾಧ್ಯನಾ ಮಹಾತ್ಮ ಗಾಂಧಿ? ಏಕಶ್ಚಿತ್ ಮನುಷ್ಯ ಆಯಿತಾ? ಟಾಲೆಸ್ಟ್ ಲೀಡ್ರ್ ಅಂತ ಕರೆಯೋಣ, ನಮ್ಮದೇನು ಅಭ್ಯಂತರ ಇಲ್ಲ, ಯಾರ್ದು ಅಭ್ಯಂತರ ಇರೋದಿಲ್ಲ. ಏನು ಅಂದರೆ, ಯಾಕೆ ಭಾರತ ಮಾತೆ ಗಂಡ ಅಲ್ಲ ಅಂತ ಹೇಳ್ತೀನಿ ಅಂತಂದರೆ, ಈತನು ಅನೇಕ ಅಪಚಾರಗಳನ್ನ ಮಾಡಿದ್ದಾನೆ, ಅನೇಕ ಅನ್ಯಾಯಗಳನ್ನ ಮಾಡಿದ್ದಾನೆ. ಅದರಲ್ಲಿ ಮೊದಲನೇದಾಗಿ ನೋಡಿ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂದ್ಬಿಟ್ಟು ಇವರು ಮಂತ್ರವನ್ನೇ ಇದು ಮಾಡಿದ್ದಾರೆ. ಇದು ವಿಕಿಪೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಇದ್ರ ಒರಿಜಿನಲ್ ಸಾಂಗ್ ಕೇಳಿದ್ರೆ ಅದರ ಇದೇ ಬೇರೆ ಇದೆ, ಟೆಕ್ಸ್ಟೇ ಬೇರೆ ಇದೆ, ಅದರ ಒಕ್ಕಣೆ ಬೇರೆ ಇದೆ. ಆದರೆ ಈ ಪುಣ್ಯಾತ್ಮ ಏನು ಮಾಡ್ದ, ಅವನು ಬೇಳೆ ಬೇಯಿಸ್ಕೋಬೇಕಿತ್ತು ರಾಜಕೀಯವಾಗಿ. ಹಾಗೆ ಏನು ಮಾಡಿದ್ರು, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೋ ನಾಮ್ ಅಂತ ಅಲ್ಲಾನು ಸೇರಿಸ್ಬಿಟ್ರು. ಆಯಿತು, ಸೇರಿಸಿದ್ರು. ಇವರು ಈ ಥರ ಸೇರಿಸಿದ ಮೇಲೆ ಈಶ್ವರ ಅಲ್ಲ ತೇರೇ ನಾಮ್ ಅನ್ನೋ ಪ್ರಾರ್ಥನೆ ಹೇಳ್ತಾರೆ ಅಂತಂದರೆ ಹಿಂದೂಸ್ತಾನದ ದೇವಸ್ಥಾನಗಳಲ್ಲಿ ಹೇಳ್ತಾಯಿದ್ರು, ಮಸೀದಿಗಳಲ್ಲಿ ಯಾಕೆ ಹೇಳಿ? ನಮ್ಮ ಪ್ರಶ್ನೆ ಇದೇ ಪ್ರಶ್ನೆನ ನಾಥುರಾಮ್ ಗೋಡ್ಸೆ ಹೇಳ್ತಾರೆ. ನಾಥುರಾಮ್ ಗೋಡ್ಸೆ ಈ ವಾಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್. ಅವರು ನಿಮ್ಮ ಥರ ಆರ್ಡಿನರಿ ಮನುಷ್ಯ ಅಲ್ಲ, ಆತ ಲಾಯರ್. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಬನ್ನಿ, ಕಾಂಗ್ರೆಸ್ನವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅವ್ರ ಬೆನ್ನು ಅವರೇ ತಡ್ಕೊತಾರೆ. ಮೇನೊಂದು ಸ್ವಾತಂತ್ರ್ಯ ಯಾರೂ ತಂದುಕೊಡ್ಲಿಲ್ಲ. ಬ್ರಿಟಿಷರು ಗೆದ್ದೋನು ಸೋತೋನು ಸತ್ತ ಅಂತ ನಮ್ಮ ಕನ್ನಡದಲ್ಲಿ ಗಾದೆ ಇದೆ. ಗೆದ್ದೋನು ಸೋತ ಅಂದರೆ ದ್ವಿತೀಯ ಮಹಾಯುದ್ಧದಲ್ಲಿ ಗೆಲ್ತಾರೆ ಇವರು. ಗೆದ್ದರೆ ಏನಾಗುತ್ತೆ, ಇಂಡಿಯಾ ದೇಶನ ರೂಲ್ ಮಾಡ್ತಿರ್ತಾರೆ ಬ್ರಿಟಿಷರು. 33 ಕೋಟಿ ಜನಕ್ಕೆ ಊಟ ಹಾಕೋಕ್ಕೆ ದುಡ್ಡಿರಲ್ಲ ಇವ್ರಿಗೆ, ಏನೇ ಮಾಡಿದ್ರು. ಹಾಗಾಗಿ ಅವರು ಅನಿವಾರ್ಯವಾಗಿ ಬಿಟ್ಟು ಹೋಗ್ತಾರೆ. ಯಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋಕ್ಕೋಸ್ಕರ ಹೊಡೆದಾಡ್ತಿದ್ರು ಅಷ್ಟೇ. ಆದರೆ ಇವ್ರು ಹೊಡೆದಾಡ್ತಿಂದನೇ ಸ್ವಾತಂತ್ರ್ಯ ಬಂತ ಅನ್ನೋದು ಶುದ್ಧ ತಪ್ಪು.
ಏನು ಅಂತಂದರೆ ಬ್ರಿಟಿಷರಿಗೆ ಸಾಕಾಗಿತ್ತು, ಊಟ ಹಾಕೋಕ್ಕಾಗಲಿಲ್ಲ, ಎದ್ದು ಓಡೋದ್ರು. ನಮ್ಮಲ್ಲಿ ಸನ್ಯಾಸಿಗಳು ತಗೊಂಡು ಓಡೋದು ಅಂತ ಈಗಲೂ ಕೇಳ್ತೀವಿ, ಅಲ್ಲೊಂದು ಇಲ್ಲೊಂದು ಮಾತುಗಳನ್ನ ಆ ಥರ. ಹಾಗಾಗಿ ನಮ್ಮ ದೇಶಕ್ಕೆ ಯಾರು ಸ್ವಾತಂತ್ರ್ಯ ತಂದುಕೊಟ್ರು ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡಿದವ್ರು ಬೇಕಾದ ಜನ, ಆದರೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಯಾರೂ ಅಲ್ಲ, ಬ್ರಿಟಿಷರ ಕೈನಲ್ಲಿ ಆಗಲಿಲ್ಲ, ಅವ್ರು ಸ್ವಾತಂತ್ರ್ಯ ಬಿಟ್ಟು ಓಡೋದ್ರು. ಇವರೇನು ಮಾಡಿದ್ರು ಕಾಂಗ್ರೆಸ್ನವರು, ಈ ಎಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ತಾವು ಬಂದು ಕೂತ್ಬಿಡ್ತಾರೆ. ಆ ದೃಷ್ಟಿಯಿಂದ ನಾವು ಸ್ವಾತಂತ್ರ್ಯ ತಂದು ಕೊಟ್ವಿ. ಹೊಡೆದಾಟದಲ್ಲಿದ್ದರು. ಸುಭಾಷ್ ಚಂದ್ರ ಬೋಸ್ ಇದ್ದರು, ಭಗತ್ ಸಿಂಗ್ ಇದ್ದರು, ಚಂದ್ರಶೇಖರ್ ಆಜಾದ್ ಇದ್ದರು, ಆ ಥರ ಇವರು ಇದ್ದರು. ಏನು ಮಾಡಿಬಿಟ್ರು, ಯಾರು ಕ್ಲೇಮ್ ಮಾಡಲಿಲ್ಲ, ಇವ್ರು ಕ್ಲೇಮ್ ಮಾಡ್ಕೊಂಡು ಬಂದು ಕೂತ್ಬಿಟ್ರು. ಇವ್ರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಬನ್ನಿ, ದೇಶವನ್ನು ವಿಭಜನೆ ಮಾಡಿ ಎಡಗೈ ಕತ್ತರಿಸಿ ಹೋಗಿ ಬಾಂಗ್ಲಾದೇಶ್ ಮಾಡಿದ್ವಿ. ಇವಾಗ ಬಾಂಗ್ಲಾದೇಶ್ ಈಸ್ಟ್ ಪಾಕಿಸ್ತಾನ, ಬಲಗೈ ಕತ್ತರಿಸಿ ಹೋಗಿ ವೆಸ್ಟ್ ಪಾಕಿಸ್ತಾನ ಆಯಿತು. ಎರಡು ಕೈಗಳನ್ನ ಕತ್ತರಿಸ್ಕೊಂಡು ನಮ್ಮ ಕೈಗಳು ಕತ್ತರಿಸೋಯ್ತಲ್ಲ ಅಂತ ನಾವು ದುಃಖ ಪಡಬೇಕು. ಆದರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಕಾಂಗ್ರೆಸ್ನವ್ರು ಎಷ್ಟು ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬೇರೆ ಮಾಡ್ತಾರೆ. ಇದೆಲ್ಲ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇವು ಎರಡೇ ಪಾರ್ಟಿಗಳು. ಒಂದು ಮಹಾತ್ಮ ಗಾಂಧಿ, ಇನ್ನೊಂದು ಜವಾಹರ್ಲಾಲ್ ನೆಹರು. ಒಬ್ಬರು ಕಾಸ್ಟ್ ಲೀಡರ್ ಅಂದರೆ ಜವಾಹರ್ಲಾಲ್ ನೆಹರು ಹತ್ರ ದುಡ್ಡಿತ್ತು. ಮಾಸ್ ಲೀಡರು, ಈ ಕರೆ ಕೊಟ್ಟರೆ ಸಾವಿರಾರು ಜನ ಸೇರ್ತಾಯಿದ್ರು ಅಂಥವ್ರು ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಮಹಾತ್ಮ ಅಂತ ಹೇಳಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಆದರೂ ಏನಾಗಿದೆ, ಪಠ್ಯಪುಸ್ತಕಗಳಲ್ಲಿ ನಮ್ಮ ಬ್ರೈನ್ ವಾಶ್ ಮಾಡಿ 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 ಗಾಂಧಿ ಅಂದ ತಕ್ಷಣ ಮಹಾತ್ಮ ಅಂತ ಬಂದ್ಬಿಡುತ್ತೆ. ದಯವಿಟ್ಟು ಕ್ಷಮಿಸಬೇಕು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಳ್ಳ, ಜವಾಹರ್ಲಾಲ್ ನೆಹರು ಕಳ್ಳ.